ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಬಿಡುವಿನ ಸಮಯದಲ್ಲಿ ಗೃಹಿಣಿಯರು ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸ್ಯಾರಿ ಫಾಲ್ ಹಾಕೋಣ ಅಂತೇಳಿ ಕೂತಿದ್ದೀನಿ. ಕರೆಂಟು ಹೋಗಿದೆ. ಬ್ಲೌಸ್ ಹೊಲಿಯೋಣ ಅಂತೇಳಿ ಒಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೆ. ಸ್ಯಾರಿ ಫಾಲ್ ಹಾಕೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಮ್ಮ ನೋಡಿ ಅಲ್ಲಿ ಕೂತಿದ್ದಾರೆ. ಊಟನೂ ಮಾಡಿಲ್ಲ, ಏನೂ ಇಲ್ಲ, ಹಾಗೆ ಕೂತಿದ್ದಾಳೆ. ಪಾರು, ಓಯ್ ಪಾರಮ್ಮ, ಊಟ ಮಾಡಲ್ಲ ನೀನು? ಊಟ ಬೇಡ ನಿನಗೆ? ಅಯ್ಯೋ, ಏನೇನು ಕೆಲಸ ಮಾಡ್ತೀಯವ್ವ, ಇಷ್ಟೊಂದು ಮೈ ಮುರಿತಾ ಇದೆಯಾ? ಎಲ್ಲ ಕೆಲಸ ನೀನೇ ಮಾಡಿರೋದಲ್ಲ ಪರು? ಬೆಳಗ್ಗೆ ತಿಂಡಿ ಮಾಡಿದೆ, ಪಾತ್ರೆ ತೊಳೆದಿಟ್ಟೆ, ಗಾರ್ಡನಲ್ಲಿ ಹೋಗಿ ಹೂ ಬಿಡಿಸ್ಕೊಂಡು ಬಂದೆ. ಎಲ್ಲ ಕೆಲಸ ನೀನೇ ಮಾಡಿದ್ದೀಯ ಅಲ್ವ ಕಂದ? ಏ ಪರು, ಎಲ್ಲ ನೀನೇ ಮಾಡಿದ್ದೀ? ಬರಬೇಡ, ಅಲ್ಲೇ ಇರು, ಸ್ಯಾರಿ ಇದೆ, ಅಲ್ಲೇ ಇರು ನೀನು. ಸ್ಯಾರಿ ಫಾಲ್ ಹಾಕಾಯಿತು. ಇವಾಗ ಈ ರೀತಿ ಕುಚ್ಚನ್ನು ಕಟ್ತಾಯಿದ್ದೀನಿ. ಬೇಕಂದರೆ ಇನ್ನೂ ಹತ್ರ ಹಾಕ್ಕೋಬೋದು. ನಾನು ಹೊಸದಾಗಿ ಏನೂ ತರೋದಕ್ಕೆ ಹೋಗಿಲ್ಲ. ಮನೆಯಲ್ಲಿ ನನ್ನ ಹತ್ರ ಯಾವ ಬೀಡ್ಸ್ಗಳಿತ್ತು ಅದರಿಂದನೇ ಸ್ಯಾರಿ ಕುಚ್ಚನ್ನು ಕಟ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ದೂರ ಹಾಕ್ಕೊತಾ ಇದ್ದೀನಿ. ಇದು ಮಾತ್ರ ಕಡಿಮೆ ಇದೆ, ಇದೆಲ್ಲ ಉಳಿದಿದ್ದೆಲ್ಲ ಜಾಸ್ತಿನೇ ಇದೆ. ಇದು ಮಾತ್ರ ಕಡಿಮೆ ಇರೋದ್ರಿಂದ ಅದಕ್ಕೆ ಇದನ್ನು ಸ್ವಲ್ಪ ದೂರ ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಕಸ್ಮಾತ್ ಹಾಗೂ ಉಳೀತು ಅಂದರೆ ಆಮೇಲೆ ಬೇಕಿದ್ರೆ ಇಲ್ಲಿ ಮಧ್ಯದಲ್ಲಿ ಹಾಕ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಹಾಯ್, ಇವತ್ತು ನೆನ್ನೆ ಕುಚ್ಚು ಕಟ್ಟಬೇಕಾಗಿದ್ದನ್ನು ಕಟ್ಟದೇನೆ ಹಾಗೆ ಎತ್ತಿಟ್ಟಿದ್ದೆ. ಟೈಮ್ ಆಯಿತು ಮತ್ತು ತುಂಬ ಹೊತ್ತು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ಮತ್ತೆ ಕುಚ್ಚು ಕಟ್ಟೋದಕ್ಕೆ ಅಂಥೇಳಿ ತೊಗೊಂಡೋಗ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಟ್ಟಿದ್ದೀನಿ. ನಾನು ಹೊಸದಾಗಿ ಯಾವುದೊಂದು ಮೆಟೀರಿಯಲ್ನ ತೊಗೊಂಬಂದಿಲ್ಲ. ಮನೆಯಲ್ಲಿ ಏನಿತ್ತು ಅದರಿಂದನೇ ಕುಚ್ಚು ಕಟ್ಟೋಣ ಅಂಥೇಳಿ ಕಟ್ತಾಯಿದ್ದೀನಿ. ಹೊಸದಾಗಿ ತೊಗೊಂಬಂದು ಬೇರೆ ಡಿಸೈನ್ನ ಕಟ್ಬೋದಿತ್ತು, ಆದರೆ ನನ್ನ ಹತ್ರ ಇವಾಗ ಅಷ್ಟು ಸ್ಟಿಚಿಂಗ್ ಕೆಲಸ ನಾನು ಮಾಡ್ತಾಯಿಲ್ಲ. ಮಾಡದೇ ಇರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಇರೋ ಐಟಮ್ಸ್ನೆಲ್ಲ ಖಾಲಿ ಮಾಡೋಣ ಅಂಥೇಳಿ ಖಾಲಿ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಇದು ನೆನ್ನೆ ಒಂದು ಗೌನ್ ಹೊಲ್ದಿದ್ದೀನಿ. ಆಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಇನ್ನೊಂಚೂರು ಕೆಲಸ ಇದೆ, ಪವರ್ ಇಲ್ಲ, ಬೆಳಗ್ಗೆನೇ ಪವರ್ ಹೋಗಿದೆ, ಹಾಗೆ ಬಿಟ್ಟಿದ್ದೀನಿ. ಮತ್ತು ಹಾಗೆ ನಂದೊಂದು ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೊಲಿಬೇಕು. ಇದು ಚಿಕ್ಕಮ್ಮ ಗೌರಿ ಹಬ್ಬದಲ್ಲಿ ಕುಂಕುಮಕ್ಕೆ ಅಂತೇಳಿ ಕೊಟ್ಟಿದ್ದರು. ನನಗೆ ಆ ಸ್ಯಾರಿಗೆ ಬೇರೆ ಬ್ಲೌಸ್ನ ಮ್ಯಾಚಿಂಗ್ ಮಾಡಿಕೊಂಡೆ. ಈ ಬ್ಲೌಸು ಇನ್ನೊಂದು ಸ್ಯಾರಿಗೆ ಮ್ಯಾಚಿಂಗ್ ಆಗುತ್ತೆ, ಅದಕ್ಕೆ ಇವಾಗ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಟ್ರಿಪ್ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಏನು ಹೇಳ್ತಾರೆ, ಬ್ಲೌಸ್ಗಳು ಬೇಕು. ಸ್ವಲ್ಪ ದಪ್ಪ ಆಗಿದ್ದೀನಿ, ಹಾಗಾಗಿ ಬ್ಲೌಸ್ಗಳು ಕೆಲವೊಂದು ಆಗ್ತಾಯಿಲ್ಲ. ಅವಾಗ ತುಂಬ ಸಣ್ಣ ಇದೆ, ಇವಾಗ ಸ್ವಲ್ಪ ಮೆಡಿಷನ್ಸ್ ಎಲ್ಲ ತೊಗೊಳೋದ್ರಿಂದ ಸಣ್ಣ ಆಗ್ತಾನೇ ಇಲ್ಲ, ದಪ್ಪ ಆಗ್ತಾನೇ ಇದ್ದೀನಿ. ಹಾಗಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇನ್ಯಾಕೆ ಲೇಟು, ಎಂಬ್ರಾಯ್ಡಿಂಗ್ ಕೆಲಸನ ಎಂಬ್ರಾಯ್ಡಿಂಗ್ ಅಲ್ಲ, ಕುಚ್ಚು ಕಟ್ಟೋ ಕೆಲಸನ ಮುಂದುವರ್ಸೋಣ ಬನ್ನಿ. ನೋಡಿ, ಹಾಗೆ ಲೈಟ್ ಆಫ್ ಮಾಡೋಣ. ನೋಡಿ, ಇಲ್ಲಿ ಕೂತಿದ್ದಾರೆ ಇಬ್ರು, ಇಲ್ಲಿ ಒಬ್ಬನೇ. ಈಗ ಶುರು ಮಾಡ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಇಲ್ಲಿ ನೋಡಿ, ಇವಳನ್ನ ಕೂರಿಸ್ಕೋಬೇಕಂತೆ, ಕೆಲಸ ಬಿಟ್ಟು ಇವಳನ್ನ ಕೂರಿಸ್ಕೋಬೇಕು. ಇಲ್ಲಿ ಇವಳು ನನ್ನ ಕೂರಿಸ್ಕೊ ಅಂತ ಬಂದಿದ್ದಾಳೆ. ಆಗಲ್ಲಮ್ಮ, ಕೆಲಸ ಮಾಡಬೇಕು.
ಇಲ್ಲಿ ನೋಡಿ, ಇಲ್ಲಿ ಇವಳೊಬ್ಳು. ಬರವ ಇಲ್ಲಿ ಸಿರಿ, ಇಲ್ಲಿ ಇವಳೊಬ್ಳು ಕೂರಿಸ್ಕೊ ನನ್ನ ಅಂತ ಬಂದಿದ್ದಾಳೆ. ಮತ್ತು ಹಾಗೆ ಬಾಯ್ಲಿ ಸಿರಿ, ಇಲ್ಲಿ ಒಬ್ಳು ಇದ್ದಾಳೆ ನೋಡಿ. ಇವಳು ಇಲ್ಲಿ ಹಿಂದೆ ಒಬ್ರು ಇದ್ದಾರೆ, ಮೇಡಮ್ ಹಿಂದೆ ಒಬ್ರು ಇದ್ದಾರೆ ನೋಡಿ. ಅವಳನ್ನ ಮತ್ತಿಸ್ಬೇಡ, ನನ್ನ ಮತ್ತಸು ಅದೇ ತಿನ್ನಬಾರ್ದು. ಬಾ ಅಲ್ಲಿ ಓನಮ್ಮ. ಏನದು ನೋಡಿ, ಇಲ್ಲಿ ಮೊಬೈಲ್ ಆಪ್ರೇಟ್ ಮಾಡ್ತಿದ್ದಾರೆ. ಅಲ್ಲೇ ಇರಬೇಕು, ದೂರ ಇರಬೇಕು, ಕೆಲಸ ಮಾಡ್ಬೇಕು ನಾನು. ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಮಾಡ್ಕೊತೀನಿ. ಅಡುಗೆ ಮಾಡಬೇಕು, ಕುಚ್ಚು ಕಟ್ಟಿ ಆಯಿತು. ಹಾಗಾಗಿ ಅಡುಗೆ ಏನಾದರೂ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಕೊನೆಗೆ ಮೊಟ್ಟೆ ಕಾಣಿಸಿದೆ, ಮೊಟ್ಟೆ ತೊಗೊಂಡು ಹೋಗ್ತಾ ಇದ್ದೀನಿ. ಎಗ್ ಬಿರಿಯಾನಿ ಮಾಡೋಣ ಇವತ್ತು ಅಂತೇಳ್ಬಿಟ್ಟು. ನೋಡಿ, ನಮ್ಮ ಪಾರು ಮೊಟ್ಟೆ ನೋಡಿದ ತಕ್ಷಣ ನನ್ನ ಹಿಂದೆ ಓಡಿ ಬರ್ತಾ ಇದ್ದಾಳೆ ಅಲ್ವಾ. ನಿಂಗೆ ಬೇಕವ? ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಗೊಂಡು ಬರ್ತಾ ಇದ್ದೀನಿ. ಮಾಡಬೇಕು ಈಗ ಅಡುಗೆ ಕೆಲಸನ. ಬೆಳಗ್ಗೆ ರೊಟ್ಟಿ ಮಾಡಿದ್ದು ಎಲ್ಲ ತೆಗೆದು ಬೆಳಗದಿಕ್ಕೆ ಹಾಕಬೇಕು. ಬೆಳಗ್ಗೆ ತಿಂಡಿ ತಿಂದಿರೋ ಪಾತ್ರೆಗಳು ಸ್ವಲ್ಪ ಇದೆ, ತೊಳಿಬೇಕು. ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿದ್ದೆ. ಈಗ ಸ್ವಲ್ಪ ಅಡುಗೆ ಕೆಲಸ ಶುರು ಮಾಡೋಣ. ಬನ್ನಿ. ಮೀಶೋನಲ್ಲಿ ತೊಗೊಂಡಿದ್ದು ಡ್ರೆಸ್ಸು ಒಂದು ಸಲ ವಾಶ್ ಆಗ್ತಿದ್ದಂಗೆ ಈ ರೀತಿ ಆಗೋಯ್ತು. ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ಹಾಕೋಣ ಅಂಥೇಳಿ. ಯಾವಾಗ ಡ್ರೆಸ್ ಹಾಳಾಯಿತು ನಾನು ವಿಡಿಯೋ ಮಾಡೋದಕ್ಕೇ ಹೋಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಒಂದು ವಾಶ್ ಹಳೆ ಡ್ರೆಸ್ ಆದಂಗೆ ಆಗೋಯ್ತು, ಕಲ್ಲರೇ ಚೇಂಜ್ ಆಗೋಯ್ತು. ಬೇರೆಯವ್ರದ್ದೆಲ್ಲ ಹೇಗೋ ನನಗೆ ಗೊತ್ತಿಲ್ಲ, ನನ್ನ ಡ್ರೆಸ್ ಅಂತೂ ಈ ರೀತಿ ಆಯಿತು. ಹಾಗಾಗಿ ಈ ಡ್ರೆಸ್ದು ರಿವ್ಯೂ ಕೊಡೋದಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಈಗ ಅಡುಗೆ ಕೆಲಸ ಶುರು ಮಾಡ್ಕೊಳ್ಳೋಣ ಬನ್ನಿ. ನಾನು ಏನೂ ತೋರ್ಸೋಕ್ಕೆ ಹೋಗಲ್ಲ, ಸ್ವಲ್ಪ ತೋರಿಸ್ತೀನಿ, ಹೈಲೈಟ್ಸ್ ಅಷ್ಟೇ. ಬನ್ನಿ. ಮನೆಗೆ ಬಂದೆ ಅಂದರೆ ಏನಾದರೂ ತಿನ್ನಬೇಕನ್ಸುತ್ತೆ. ಹಾಗಾಗಿ 2 ಕಾಜು ಬರ್ಫಿ ಇದೆ. ಬನ್ನಿ, ಕಾಜು ಬರ್ಫಿನ ತಿನ್ನೋಣ. ಇನ್ನೊಂದಿರುತ್ತೆ, ಹಾಗಾಗಿ ನಾನು ತಿನ್ಕೊತೀನಿ. ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಹಾಗೆ ಕುಕ್ಕರು ಕಾದಿದೆ. ಈಗ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತೀನಿ. ಸಿಂಪಲ್ಲಾಗಿ 1 ಟೈಮ್ಗೆ ಇಬ್ಬರಿಗೆ ಅಂತ ಮಾಡ್ತಾಯಿದ್ದೀನಿ. ಯಾವುದೇ ಥರದ್ದು ಜಾಸ್ತಿ ಮಸಾಲೆಗಳನ್ನ ಹಾಕ್ತಾಯಿಲ್ಲ. ಈಗ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ನೋಡಿ, ಇಷ್ಟೇ ಆಗ್ತಾ ಇರೋದು, ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಈಗ ಈ ಮೊಟ್ಟೆಗಳನ್ನ ಇದಕ್ಕೆ ಹಾಕ್ತೀನಿ. ಮೊಟ್ಟೆಗಳನ್ನ ಹಾಕಿದಾಗ ತಿರುಗಿಸೋದಕ್ಕೆ ಹೋಗಬೇಡಿ, ತಿರುಗಿಸ್ಬಿಟ್ರೆ ಕಲಸೋಗುತ್ತೆ. ಹಾಗೇ ಬಿಟ್ಟರೆ ಅದು ಗಟ್ಟಿಗೆ ಸಿಗುತ್ತೆ. ನಾವು ಬಾತ್ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಹಾಗೆ ಮೊಟ್ಟೆ ಸಿಪ್ಪೆಗಳನ್ನ ಈ ರೀತಿ ತೆಗೆದು ಎತ್ತಿಟ್ಕೊತೀನಿ. ಒಂದು ಸಲ ಮಿಕ್ಸಿನಲ್ಲಿ ಪುಡಿ ಮಾಡಿ ಗಿಡಗಳಿಗೆ ಹಾಕೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಮೊಟ್ಟೆ ಸಿಪ್ಪೆಗಳನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಈಗ ಬನ್ನಿ,
ಈ ರೀತಿಯಾಗಿ ಗಟ್ಟಿಯಾಗಿದೆ ನೋಡಿ. ಯಾವುದು ಕೂಡ ಕಲಿಸ್ದಂಗೆ ಆಗಿರಲ್ಲ ಮತ್ತು ಹಾಗೆ ತಳ ಕೂಡ ಹಿಡ್ದಿರಲ್ಲ. ಇನ್ನೊಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ಅಕ್ಕಿ ಹಾಕ್ತೀನಿ. ಇದಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಮಳೆ ಬಂದ್ರೇ ಒಂದು ರೀತಿ ಚೆಂದ. ಆ ವೆದರೇ ಚೇಂಜ್ ಆಗಿಬಿಡುತ್ತೆ. ಎಷ್ಟು ತಂಪಾಗಿದೆ. ಮತ್ತು ಇಲ್ಲಿವರೆಗೂ ನಾವೆಷ್ಟೇ ನೀರು ಹಾಕಿದರೂ ಮಳೆ ಬಂದಾಗ ಗಿಡಗಳಿಗೆ ಒಂದು ಎನರ್ಜಿ ಸಿಕ್ತಂಗೆ ಆಗ್ಬಿಡುತ್ತೆ. ಸಂಜೆ ಮಳೆ ಶುರುವಾಗಿದೆ. ಅಪರೂಪಕ್ಕೆ ನಮ್ಮೂರಲ್ಲಿ ಮಳೆ ಬಂತು. ತುಂಬ ಈ ಥರ ಮಳೆ ನೋಡಿ ಎಷ್ಟು ದಿನ ಆಗಿತ್ತು. ಎಲ್ಲರ ಊರಲ್ಲೂ ಮಳೆ ಬರ್ತಾಯಿದೆ ಅಂದರೆ ನಮ್ಮೂರಲ್ಲಿ ಯಾವಾಗಪ್ಪ ಮಳೆ ಬರುತ್ತೆ ಅಂತ ಇದ್ವಿ. ಎಲ್ರಿಗೂ ನಮ್ಮೂರಿಗೂ ಮಳೆ ಕಳಿಸಿ ಅಂತಿದ್ವಿ. ಹಾಗಾಗಿ ಮಳೆ ಬರ್ತಾಯಿತ್ತಲ್ಲ, ಏನಾದರೂ ತಿನ್ನಬೇಕು ಅನ್ನಿಸ್ತು. ಆಲೂಗಡ್ಡೆ ಬಜ್ಜಿ ಹಾಗೆ ಇದು ಈರುಳ್ಳಿ ಬಜ್ಜಿ ಮಾಡಿ ಹಾಗೆ ಚಟ್ನಿ ಮಾಡಿದೆ. ಮತ್ತು ಕಾಫಿ ಕೂಡ ರೆಡಿ ಇದೆ. ಮತ್ತು ಇನ್ನು ಸ್ವಲ್ಪ ಆಲೂಗಡ್ಡೆ ಉಳಿದಿತ್ತಲ್ಲ, ಅದನ್ನು ಈ ರೀತಿಯಾಗಿ ಇದು ಬೇರೆ ಥರ ಮಾಡ್ಕೊಂಡಿದ್ದೀವಿ. ನಾನು ಬಿಡುವಿನ ಸಮಯದಲ್ಲಿ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತೀನಿ. ನನಗೂ ಕೂಡ ಲೋನ್ಲಿ ಅನಿಸಲ್ಲ, ತುಂಬಾ ಖುಷಿ ಆಗುತ್ತೆ. ನೀವು ಕೂಡ ಏನೆಲ್ಲ ಮಾಡ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.